ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು 22 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಒಂದು ಹಂಚಿನ ಮನೆಯನ್ನು ತೋರಿಸ್ತಾ ಇದ್ದೇನೆ. ಇದು ಮಾರಾಟಕ್ಕಿರುವಂತಹ ಮನೆ. ಟೋಟಲ್ ಇದರಲ್ಲಿ 22 ಸೆನ್ಸ್ ಜಾಗ ಇದೆ. ಬನ್ನಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಎಂಟ್ರಿ ಆಗ್ತಾಯಿದ್ದಂತೆ ಕಾಣ್ಬೋದು ನಿಮಗೆ ಲಿವಿಂಗ್ ಏರಿಯಾ. ಓಕೆ, ವಿಶಾಲವಾದ ಒಂದು ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು. ಒಂದು ಶೋ ಕೇಸ್ ಕೊಟ್ಟಿದ್ದಾರೆ, ಹಾಗೆಯೇ 2 ವಿಂಡೋ ಬಂದಿದೆ. ಕಾಣ್ಬೋದು ಕಂಪ್ಲೀಟಾಗಿ ಮಂಗಳೂರು ಹಂಚಲ್ಲಿ ಮಾಡಿದಂಥ ಮನೆ. ಓಕೆ, ತಂಪಾಗಿರುತ್ತೆ. ಓಕೆ, ಇಲ್ಲಿಂದ ರೈಟ್ಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಮೀತ ತೋರಿಸಿ ಮಾತಾಡೋಣ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ಇಲ್ಲೊಂದು ಡೈನಿಂಗ್ ಹಾಲ್ ಇದೆ. ಓಕೆ, ಒಂದು 10x10 ಸೈಜ್ನಲ್ಲಿರೋ ಒಂದು ಡೈನಿಂಗ್ ಹಾಲ್. ಇಲ್ಲಿಂದ ವಾಪಸ್ ರೈಟಿಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಓಕೆ, ಹಾಗೆಯೇ ಡೈನಿಂಗ್ ಹಾಲಿಂದ ಲೆಫ್ಟ್ ತಗೊಂಡ್ರೆ ಇಲ್ಲಿ ವರ್ಕ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲೊಂದು ರೂಮ್ ಇದೆ. ಓಕೆ, ಹಾಗೆ ನೆಕ್ಸ್ಟ್ ನಾವು ಹೋಗ್ತಾ ಇರುವಂಥದ್ದು ಈ ಮನೆಯ ಕಿಚನ್. ಓಕೆ, ಇಲ್ಲೊಂದು ಸ್ಪೇಸ್ ಇದೆ ನೋಡಿ, ಇಲ್ಲೊಂದು ಸ್ಪೇಸ್ ಇದೆ. ಇಲ್ಲಿ ಎಕ್ಸಿಟ್ ಹೊರಗಡೆ ಹೋಗೋಕ್ಕೆ ಜಾಗ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿಗೆ ಇದು ಎಕ್ಸ್ಟ್ರಾ ನಂತರ ಇಲ್ಲಿ ಸೇರಿಸಿದಂಥ ಇದು ಬ್ಯಾಕ್ ಸೈಡ್ ಶೀಟಲ್ಲಿ ಕಡಿದಂಥ ಮನೆ ಇದೆ. ಓಕೆ, ಅದರಲ್ಲಿ ಹಂಚಿನ ಮನೆ ಬ್ಯಾಕ್ ಸೈಡಲ್ಲಿ ಶೀಟಲ್ಲಿ ಮಾಡಿದಂಥ ಒಂದು ಎಕ್ಸ್ಟ್ರಾ ಇದು ಸೇರಿಸಿದ್ದು ಹಿಂದ್ಗಡೆ ನೋಡಿ. ವಿಶಾಲವಾದ ಕಿಚನ್ ಕೂಡ ಇದೆ. ಓಕೆ, ಹಾಗೆಯೇ ಕಾಣ್ಬೋದು ನಿಮಗೆ ಇಲ್ಲಿ ಸ್ಪೇಸ್. ತುಂಬ ದೊಡ್ಡದಾದ ಮನೆ ಅಂತ ಹೇಳ್ಬೋದು. ಓಕೆ, ಯಾಕಂದರೆ ಆ ಮನೆಯ ಹಿಂದ್ಗಡೆ ವಾಪಸ್ ಶೀಟ್ ಹಾಕಿ ಸೇರಿಸಿದ್ದಾರೆ ನೋಡಿ. ಓಕೆ, ಸ್ನೇಹಿತರ, ಒಟ್ಟು ಇದರಲ್ಲಿ 22 ಸೆನ್ಸ್ ಜಾಗ ಇದೆ. 22ಕ್ಕಿಂತಲೂ ಜಾಸ್ತಿನೇ ಇದೆ. ಅದರಲ್ಲಿ 12 ಸೆನ್ಸ್ ರೆಕಾರ್ಡ್ ಇದೆ. ಓಕೆ, ಗಟ್ಟಿಮುಟ್ಟಾದ ಒಂದು ಹಂಚಿನ ಮನೆ ಅಂತ ಹೇಳ್ಬೋದು. ಓಕೆ, ಕೆಂಪು ಕಲ್ಲಲ್ಲಿ ಕಟ್ಟಿದಂಥ ಮನೆ. ಹಾಗೆಯೇ ಮಾಡಿ ಏನಿದೆ ಅದು ರಾಡ್ ಹಾಕಿದ್ದಾರೆ, ಪಕ್ಕಸ್ ಮತ್ತು ಕಬ್ಬಿಣದ ರಾಡ್ ಹಾಕಿ ಮಾಡಿದಂತಹ ಮಾಡಿದ್ದು. ಓಕೆ, ಪ್ಲಸ್ ಹಿಂದ್ಗಡೆ ಹಂಚಿನ ಮನೆ ಹಿಂದ್ಗಡೆ ವಾಪಸ್ ಎಕ್ಸ್ಟ್ರಾ 2 ಕೋಣೆ ಮಾಡಿದ್ದಾರೆ ಶೀಟ್ ಹಾಕಿ. ಓಕೆ, ಅದು ಎಕ್ಸ್ಟ್ರಾ, ಅದು ಕೂಡ ಕೆಂಪು ಕಲ್ಲಲ್ಲೇ ಮಾಡಿದಂತಹ ಒಂದು ಕಟ್ಟಡ ಕೋಣೆ ಅಂತ ಹೇಳ್ಬೋದು. ಹಾಗೆಯೇ ಇದು ಬೆಲೆ ಬಂದುಬಿಟ್ಟು ಇದಕ್ಕೆ ಕೇವಲ 27 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ಈ ರೀತಿಯಾದಂಥ ಮನೆಗಳ ಮಾರಾಟಕ್ಕಿರುವ ಮನೆಗಳ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ. ಈ ಪ್ರಾಪರ್ಟಿ ಲೊಕೇಶನ್ ಬಂದುಬಿಟ್ಟು ಪುತ್ತೂರು ಮತ್ತು ಉಪ್ಪಿನಂಗಡಿ ಬಿಟ್ವೀನ್. ಓಕೆ, ಒಂದು ಪುತ್ತೂರಿನಿಂದ ಒಂದು 7 ಕಿಲೋಮೀಟರ್ ಇದ್ದರೆ ಉಪ್ಪಿನಂಗಡಿಯಿಂದ 6 ಕಿಲೋಮೀಟರ್ ಇರೋದು. ನಡುವಲ್ಲಿ 2 ಸಿಟಿ ಕೂಡ ಸಿಗುತ್ತೆ. ಹಾಗೆಯೇ ಹತ್ತಿರನೇ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಒಂದೆರಡು ವರ್ಷದಲ್ಲಿ ಅಥವಾ ಈ ವರ್ಷವೇ ಬರ್ಬೋದು ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಆಗಿದೆ. ಮೆಡಿಕಲ್ ಕಾಲೇಜ್ ಬಂದ ಮೇಲೆ ತುಂಬ ಡೆವಲಪ್ಮೆಂಟಲ್ಲಿ ಆಗುವಂಥ ಒಂದು ಚಾನ್ಸಸ್ ಇರುವಂಥದ್ದು. ಡೆಫಿನೆಟ್ಲಿ ಡೆವಲಪ್ಮೆಂಟ್ ಆಗೇ ಆಗುತ್ತೆ.